ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ನಾನ್ ಕಾವ್ಯ ಹೆಗಡೆ. ಇದು ಜೆಡಿಎಸ್ಗೆ ಸಂಬಂಧಿಸಿದಂತಹ ಸುದ್ದಿ. ಜೆಡಿಎಸ್ ಪಕ್ಷ ಬಿಟ್ಟು ಹೋದವರು ಜೆಡಿಎಸ್ ವಕ್ತಾರರಂತೆ ಪಕ್ಷ ಸಂಘಟನಾ ಪ್ರವಾಸದ ಹೊತ್ತಲ್ಲೂ ಸರಿಯಾಗದಂತಹ ಎಡವಟ್ಟು. ಜೆಡಿಎಸ್ ಬಿಟ್ಟು ಹೋದಂತಹ ಪ್ರಮುಖರನ್ನ ಜೆಡಿಎಸ್ ವಕ್ತಾರರಂತ ಹೇಳ್ಕೊಳ್ತಿರುವಂತಹ ಜೆಡಿಎಸ್. ಎಸ್, ಇದು ಜೆಡಿಎಸ್ಗೆ ಸಂಬಂಧಿಸಿದಂತಹ ಸುದ್ದಿ. ಜೆಡಿಎಸ್ ಪಕ್ಷ ಬಿಟ್ಟು ಹೋದವರು ಜೆಡಿಎಸ್ ವಕ್ತಾರರಂತೆ ಪಕ್ಷ ಸಂಘಟನಾ ಪ್ರವಾಸದ ಹೊತ್ತಲ್ಲೂ ಕೂಡ ಸರಿಯಾಗದಂತಹ ಎಡವಟ್ಟು. ಜೆಡಿಎಸ್ ಬಿಟ್ಟು ಹೋದ ಪ್ರಮುಖರನ್ನ ಜೆಡಿಎಸ್ ವಕ್ತಾರರಂತ ಹೇಳ್ಕೊಳ್ತಿರುವಂತಹ ಜೆಡಿಎಸ್ ಹೊಸದಾಗಿ ಲಾಂಚ್ ಆಗಿದ್ದಂತಹ ವೆಬ್ಸೈಟ್ನಲ್ಲೂ ಕೂಡ ಜೆಡಿಎಸ್ ದೊಡ್ಡ ಎಡವಟ್ಟನ್ನ ಮಾಡಿಕೊಂಡಿದೆ. ಜೆಡಿಎಸ್ ವೆಬ್ಸೈಟ್ನಲ್ಲಿ ಎಡವಟ್ಟು ಕಂಡಿದೆ. ಪಕ್ಷ ಬಿಟ್ಟು ಹೋದವರನ್ನ ಪಕ್ಷದ ವಕ್ತಾರರು ಅಂತ ಹೇಳ್ಕೊಳ್ತಾ ಇರುವಂತಹ ಜೆಡಿಎಸ್. ಎಸ್ ವೀಕ್ಷಕರೇ, ಜೆಡಿಎಸ್ಗೆ ಅಪಾರ, ಆ ಒಂದು ಪಕ್ಷಕ್ಕೆ ಅಪಾರವಾಗಿರುವಂತಹ ಅಭಿಮಾನಿಗಳ ಸಂಖ್ಯೆ ಇದೆ, ಕಾರ್ಯಕರ್ತರ ಸಂಖ್ಯೆಗಳಿರುವಂಥದ್ದು. ಈಗಂತೂ ನಿಖಿಲ್ ಕುಮಾರಸ್ವಾಮಿ ಜನರೊಂದಿಗೆ ಬೆರೆಯಲಿಕ್ಕೆ ಕಾರ್ಯಕ್ರಮಗಳನ್ನ ಮಾಡಿಕೊಂಡಿದ್ದಾರೆ. ಇದರ ಮಧ್ಯದಲ್ಲಿ ಜೆಡಿಎಸ್ನಿಂದ ಬಿಟ್ಟು ಹೋದವರು ಜೆಡಿಎಸ್ನ ವಕ್ತಾರರು ಅಂತ ಹೇಳಿ ಹೊಸದಾಗಿ ಲಾಂಚ್ ಆಗಿದ್ದಂತಹ ವೆಬ್ಸೈಟ್ನಲ್ಲೂ ಕೂಡ ಜೆಡಿಎಸ್ ಎಡವಟ್ಟನ್ನ ಮಾಡಿಕೊಂಡಿದೆ. ಈ ಪಕ್ಷಗಳೇನ್ ಮಾಡುತ್ತೆ ಅಂತಂದ್ರೆ, ಯಾರಿಗೋ ಒಬ್ರಿಗೆ ವಯಸ್ಸಿರುತ್ತೆ, ನಮ್ಮ ಈ ಒಂದು ವೆಬ್ಸೈಟ್ ಅನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿ ನಿಮ್ದು ಅಂತ. ಕಾಮನ್ ಸೆನ್ಸು ಎಲ್ಲ ಇಲ್ಲದೆ ಹೋದವರು ಆ ವೆಬ್ಸೈಟ್ ಏನಾದ್ರೂ ಹ್ಯಾಂಡಲ್ ಮಾಡ್ಲಿಕ್ಕೆ ಹೋದ್ರೆ ಹಿಂಗೆ ಆಗೋದು. ಈ ಚಿಕ್ಕ ಪುಟ್ಟ ಪಾಯಿಂಟ್ಸ್ಗಳನ್ನೇ ಬೇರೆ ಪಕ್ಷದವರು ಪಾಯಿಂಟ್ ಔಟ್ ಮಾಡಿಕೊಂಡು ಅವ್ರ ಬಗ್ಗೆ ಮಾತನಾಡ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷ ಅಂತ ಬಂದ್ರೆ ತಮ್ಮ ವೆಬ್ಸೈಟ್ಗಳನ್ನು ಕೂಡ ನೋಡ್ಕೊಳ್ಬೇಕು. ಅಲ್ಲೂ ಕೂಡ ಎಡವಟ್ಟು ಮಾಡ್ಕೊಳ್ಳೋ ಹಾಗಿಲ್ಲ. ಪಕ್ಷ ಬಿಟ್ಟು ಹೋದವರನ್ನ ತನ್ನ ವಕ್ತಾರರೆಂದಿರುವಂತಹ ಜೆಡಿಎಸ್, ಅರಸೀಕೆರೆ ಜೆಡಿಎಸ್ ಶಾಸಕ ಶಿವಲಿಂಗೇಗೌಡ ಜೆಡಿಎಸ್ ವಕ್ತಾರರಂತೆ. ಎಸ್, ನಮ್ ಕಡೆಗೊಂದು ಗಾದೆ ಇದೆ, ನಡ್ಕೊಂಡು ಹೋಗ್ಬೇಕಾರೆ ಆಡ್ಕೊಳ್ಳೋರ್ ಮುಂದೆ ಎಡುಕೊಂಡು ಬಿದ್ದಿದ್ರಂತೆ ಅಂತ. ಮೊದ್ಲೇ ಇವಾಗ ಕಾಂಗ್ರೆಸ್ನವರು ಜೆಡಿಎಸ್ ಬಿಜೆಪಿಯಲ್ಲಿ ಏನಾದ್ರೂ ಆಡ್ಕೊಳ್ತಾರೆ. ಈಗ ಜೆಡಿಎಸ್ ಎಡುಕೊಂಡು ಬಿದ್ರೆ ಹೇಗಿರುತ್ತೆ? ಹೀಗೆ ಇರುತ್ತೆ. ಆ ಒಂದು ವೆಬ್ಸೈಟ್ ಅನ್ನ ಸರಿಯಾಗಿ ನಿರ್ವಹಣೆ ಮಾಡುವಂತವ್ರ ಕೈಗೆ ಕೊಡ್ಬೇಕು. ಸರಿಯಾದ ನಿರ್ವಹಣೆ ಮಾಡದೆ ಹೋದವ್ರ ಕೈ ಕೊಟ್ರೆ, ಜನರಲ್ ನಾಲೆಜ್ ಇಲ್ಲದೆ ಹೋಗಿರುವಂತವ್ರಿಗೆ ಕೊಟ್ರೆ, ಆಧುನಿಕ ಜಗತ್ತಿನಲ್ಲಿ ಏನು ನಡೀತಾ ಇದೆ ಅನ್ನುವಂತಹ ಗಂಧ ಗಾಳಿ ಗೊತ್ತಿಲ್ಲದೆ ಅವ್ರಿಗೆ ಕೊಟ್ರೆ ಹಿಂಗೆ ಆಗೋದು ಪರಿಸ್ಥಿತಿ. ಏನಾಗಿದೆ? ಪಕ್ಷ ಬಿಟ್ಟು ಹೋದವರನ್ನ ತನ್ನ ವಕ್ತಾರರೆಂದು ಹೇಳ್ಕೊಳ್ತಾ ಇರುವಂತಹ ಜೆಡಿಎಸ್. ಅರಸೀಕೆರೆಯ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಜೆಡಿಎಸ್ನ ವಕ್ತಾರರಂತೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೇರಿದಂತಹ ಶಿವಲಿಂಗೇಗೌಡರು ಕಾಂಗ್ರೆಸ್ ಶಾಸಕರಾಗಿ ಶಿವಲಿಂಗೇಗೌಡ ಆಯ್ಕೆಯಾಗಿ 2 ವರ್ಷ ಕಳೀತು. 2 ವರ್ಷ ಕಳೆದ್ರೂ ಕೂಡ ಇನ್ನೂ ಶಿವಲಿಂಗೇಗೌಡ ಅವರನ್ನ ತಮ್ಮ ವಕ್ತಾರರು ಅಂತ ಹೇಳಿ ಘೋಷಣೆ ಮಾಡ್ತಾ ಇರುವಂತಹ ಜೆಡಿಎಸ್. ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ರೈಟ್ ಸೈಡ್ಗೆ ಅಲ್ಲಿ ಶಿವಲಿಂಗೇಗೌಡರ ಹೆಸರು ಕಾಣಿಸ್ತಾ ಇದೆ ನಿಮಗೆ ವೆಬ್ಸೈಟ್ ನಲ್ಲಿ. ಇನ್ನೂ ಕೂಡ ಆ ವೆಬ್ಸೈಟ್ ನ ಸರಿ ಮಾಡಬೇಕು ಅನ್ನೋದನ್ನ ಮರ್ತು ಹೋಗ್ಬಿಟ್ಟಿದ್ದಾರೆ. 2 ವರ್ಷ ಆಯ್ತು. 2 ವರ್ಷದಿಂದ ಏನದನ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಜೆಡಿಎಸ್ ನವರೇ? ವೆಬ್ಸೈಟ್ ನ ಅದೇನ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಅದು ಯಾರಿಗೂ ಕೊಟ್ಟಿದ್ದೀರಲ್ಲ, ಅವರಿಗಂತೂ ಕಾಮನ್ ಸೆನ್ಸ್ ಇಲ್ಲ, ಅದು ಬಿಡಿ. ನೀವೇನ್ ಮಾಡ್ತಾ ಇದ್ದೀರಾ? 2021ರ ಡಿಸೆಂಬರ್ನಲ್ಲೇ ಕಾಂಗ್ರೆಸ್ಗೆ ಸೇರಿದ್ದಂತಹ NH ಕೋನರೆಡ್ಡಿ ಅವ್ರ ಹೆಸರು ಈಗಿದೆ. ಅಲ್ಲಿ ಜೆಡಿಎಸ್ ನಲ್ಲಿ ಕೋನರೆಡ್ಡಿ ಅವರ ಹೆಸರಿದೆ. 2023ರ ನವಲಗುಂದ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆ ಆಗಿದ್ದಂತಹ ಕೋನರೆಡ್ಡಿ ಅವರು ಕಾಂಗ್ರೆಸ್ ಬಿಟ್ಟು 4.5 ವರ್ಷ ಆಗ್ತಾ ಬಂತು. ಇನ್ನೂ ಕೂಡ ಅವ್ರ ಹೆಸರನ್ನ ಸೇರ್ಕೊಂಡು, ಇದು ಜಾಣ ಕುರುಡ ಅಂದ್ರೆ ಗೊತ್ತಿದ್ದು ಅದೇ ರೀತಿ ಮಾಡಿದ್ದೀರಾ ಅಥವಾ ಗೊತ್ತಾಗ್ತಾ ಇಲ್ವಾ? ನಿಮ್ಮ ಗಮನಕ್ಕೆ ಬರದೆ ವೆಬ್ಸೈಟ್ನವ್ರು ಈ ತರ ಮಾಡ್ಕೊಂಡಿರೋದಾ? ಬೇಕು ಅಂತಾನೆ ಅವರಿಬ್ರು ಹೆಸರು ಬಿಟ್ಟಿದ್ದೀರಾ ಅಥವಾ ಮುಂದಿನ ದಿನಗಳಲ್ಲಿ ಅವರು ಜೆಡಿಎಸ್ ಬರ್ತಾರೆ ಅನ್ನುವಂತಹ ನಿರೀಕ್ಷೆಗಳಿದೆಯಾ? ಯಾವ ನಿಟ್ಟಿನಲ್ಲಿ ಈ ತರ ಮಾಡಿದ್ದೀರಾ?
ಯಾವ ನಿಟ್ಟಿನಲ್ಲಿ ಕೋನರೆಡ್ಡಿ ಅವರು ಹಾಗೂ ಶಿವಲಿಂಗೇಗೌಡರ ಹೆಸರು ತೆಗೆದಿಲ್ಲ? ವಕ್ತಾರರ ಹೆಸರಿನಲ್ಲಿ ಗುಂಪುಗಳಲ್ಲಿ ಅವರಿಬ್ಬರು ಹೇಗೆ ಸೇರ್ಕೊಂಡಿದ್ದಾರೆ? ಮುಂದಿನ ದಿನಗಳಲ್ಲಿ ಏನಾದರೂ ಆಪರೇಷನ್ಸ್ಗಳು ನಡೆಯುತ್ತಾ? ಎಲ್ಲ ಡೌಟ್ ಬರ್ತಾ ಇದೆ. ಈಗ ಜೆಡಿಎಸ್ ವೆಬ್ಸೈಟ್ನಲ್ಲಿ ಕೋನರೆಡ್ಡಿ ಜೆಡಿಎಸ್ ವಕ್ತಾರ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯ ವೇಳೆ ಹೊಸದಾಗಿ ವೆಬ್ಸೈಟ್ ಲಾಂಚ್ ಮಾಡಿದ್ದಂತಹ ಜೆಡಿಎಸ್, ಆದ್ರೆ ಆ ಒಂದು ವೆಬ್ಸೈಟ್ನಲ್ಲೂ ಕೂಡ ಜೆಡಿಎಸ್ ಅದೇ ಎಡವಟ್ಟನ್ನ ಮಾಡಿಕೊಂಡಿದೆ. ಜೆಡಿಎಸ್ ಅವರು ಅದರ ಮೇಲೆ ಗಮನವನ್ನ ಕೊಡಬೇಕು. ವೆಬ್ಸೈಟ್ಗಳಲ್ಲಿ ಏನಾಗ್ತಾ ಇದೆ, ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಮಾಡೋರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸ್ವಲ್ಪ ಕಾಮನ್ ಸೆನ್ಸ್ ತಗೊಳ್ಬೇಕು. ಯಾಕಂತಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷದ ಜೊತೆಗೆ ಒಗ್ಗೂಡಲಿಕ್ಕೆ, ಪಕ್ಷವನ್ನ ಸೇರಿಸಲಿಕ್ಕೆ, ಕಾರ್ಯಕರ್ತರನ್ನ ಸೇರಿಸಲಿಕ್ಕೆ ಹೆಣಗಾಡ್ತಾ ಇದ್ದಾರೆ ಅಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ, ಎಲೆಕ್ಷನ್ ನಲ್ಲಿ ಗೆಲ್ಲಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ. ಸೊ ಆ ನಿಟ್ಟಿನಲ್ಲಿ ಈ ತರ ಎಡವಟ್ಟು ಸಲ್ಲದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.